ಸಿಂಹದ ಮರಿ ಸೈನ್ಯ ಚಿತ್ರದಲ್ಲಿ ಸುಂದರ ಕೃಷ್ಣ ಅರಸ್ ಅಭಿನಯಿಸ್ತಾರೆ. ಜೊತೆಗೆ ಹಿಂದಿಯ ಖ್ಯಾತ ನಟ ದಿವಂಗತ ಅಮರೀಶ್ ಪುರಿ ಅವರು ಕೂಡ ಅಭಿನಯಿಸಿರ್ತಾರೆ. ಆದರೆ ಇಬ್ಬರು ಮುಖಾಮುಖಿ ಆಗುವಂಥ ಒಂದು ದೃಶ್ಯ ಇದೆ ಅದರಲ್ಲಿ. ಅಮರೀಶ್ ಪುರಿ ಅವರಿಗೆ ಕನ್ನಡ ಬರೋದಿಲ್ಲ, ಹಾಗಾಗಿ ಅವರಿಗೆ ಕನ್ನಡ ಡಬ್ಬಿಂಗ್ ಮಾಡಿದ್ದು ಕೂಡ ಸುಂದರ ಕೃಷ್ಣ ಅರಸ್ ಅವರು. ಜೊತೆಗೆ ಇವರ ಡೈಲಾಗನ್ನು ಕೂಡ ಇವರ ವಾಯ್ಸಲ್ಲೇ ಹೇಳಬೇಕು. ಇಲ್ಲಿ ನೋಡಿ, ಸುಂದರ ಕೃಷ್ಣ ಅರಸ್ ಅವರು ತಮ್ಮ ವಾಯ್ಸಲ್ಲಿ ಏನು ಕಮಾಲ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಿಂಹದ ಮರಿ ಸೈನ್ಯ ಚಿತ್ರದ ಒಂದು ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಆ ಎರಡು ವಾಯ್ಸ್ ಕೂಡ ಸುಂದರ ಕೃಷ್ಣ ಅರಸ್ ಅವ್ರದ್ದೇ, ಬಟ್ ಕಂಡಿಡಿಯೋಕ್ಕಾಗಲ್ಲ. ಬನ್ನಿ ನೋಡೋಣ. ಅಗ್ನಿ ಪರ್ವತದ ಇದೆಲ್ಲ ಹೆಂಗೆ ಸಾಧ್ಯ ಆಗ್ತಿತ್ತು ಅಂದರೆ, ಕೆಲವುದಕ್ಕೆ ಅವ್ರ ವಾಯ್ಸ್ ಅವರು ಕೂಡ ಕೊಡ್ತಿದ್ರಲ್ಲ, ಡಬ್ಬಿಂಗ್ ಮಾಡ್ತಿದ್ರು ಅನ್ನುವಂಥದ್ದು. ಅಮರೀಶ್ ಪುರಿ ಅವ್ರಿಗೆ, ಆಮೇಲೆ ನಜರುದ್ದೀನ್ ಶಾಗೆ. ಅದು ನಿಮಗೆಲ್ಲ ಯಾಕೆ ಬಂದಿಲ್ಲ ಆ ವಾಯ್ಸು? ಆ ಥರ ಬಂದಿಲ್ಲ. ಆದರೆ ನಾನು ಈಗ ಪ್ರೆಸೆಂಟು ಒಂದು ಸಿನಿಮಾಗೆ ಒಂದು ಬೇರೆ ಕ್ಯಾರೆಕ್ಟರ್ಗೆ ಡಬ್ ಮಾಡಿದ್ದೀನಿ ಫಸ್ಟ್ ಟೈಮ್. ಓಕೆ. ಈ ಸ್ಕೂಲಲ್ಲೆಲ್ಲ ಹೋಗುವಾಗ ನಿಮಗೆ ರೇಗಿಸ್ತಾ ಇರಲಿಲ್ಲ ಮಕ್ಕಳೆಲ್ಲ? ಆಮೇಲೆ ನಮಗೊಂದು ಅಭ್ಯಾಸ ಇರುತ್ತಲ್ಲ ಆ ವಾಯ್ಸ್ ತೆಗೆಯೋದು, ಹಂಗೆಲ್ಲ ಪ್ರಯತ್ನ ಮಾಡ್ತಿದ್ರೆ ನೀವು ನಿಮ್ಮ ಅಪ್ಪನ ಥರನೇ ನಿಮಗೆ ಹೇಳಲಿಕ್ಕೆ? ಇಲ್ಲ, ಆವಾಗ ಅಷ್ಟು ಇಲ್ಲ. ಆವಾಗಿನ್ನೂ ನಾವು ಚೈಲ್ಡ್ ಆಗಿದ್ವಲ್ಲ, ಆ ರೀತಿ ಆವಾಗಂತ. ಈಗೀಗ ಚೂರು ಆ ಥರ ಇದು ಮಾಡ್ಕೊತಿದ್ದೀನಿ ಅಷ್ಟೇ. ನಮ್ಮ ಸ್ಕೂಲಲ್ಲಿ ಏನಂದರೆ, ಅವಾಗ ನಮ್ಮ ಫ್ರೆಂಡ್ಸ್ ಕೋಯಿಡ್, ನಮ್ಮದು ಕಾನ್ವೆಂಟಲ್ಲಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ಲ ಒಬ್ಬ ಹುಡುಗ ಒಬ್ಬ ಹುಡುಗಿ ಆ ಥರ ನಮ್ಮ ಸ್ಕೂಲಲ್ಲಿ ಇದ್ದಿದ್ದು. ಸರಿ, ಎಲ್ಲರೂ ಬರೋ ಒಂದ್ಸರಿ ಮನೆಗೆ ಹೋಗೋಣ ಅಂತಂದರೆ ಮನೆಗೆ ಬರ್ತಿರ್ಲಿಲ್ಲ ಅವರು. ಹುಡುಗರು ಮಾತ್ರ ಬರೋರು, ಹುಡುಗಿರು ಬರ್ತಾ ಇರಲಿಲ್ಲ. ಬರ್ರೆ, ಏನಾಗಿಲ್ಲ, ಬರ್ರಲ್ಲ, ಏನಕ್ಕೆ ಬರ್ರೆ ಅಂದರೆ, ಬೇಡಪ್ಪ ನಿಮ್ಮಪ್ಪ ರೇಪ್ ಮಾಡ್ಬಿಡ್ತಾರೆ ಆಮೇಲೆ ಆ ಥರ ಅಂದರೆ ಅಷ್ಟು ಮನಸ್ಸಿಗೆ ಇದಾಗಿತ್ತು ಅವರ ಕ್ಯಾರೆಕ್ಟರ್ ಇದರಲ್ಲಿ. ಆಮೇಲೆ ಗೊತ್ತಾಗೋದು ಅವ್ರಿಗೆ. ಆಮೇಲೆ ಇಲ್ಲ ಏನಿಲ್ಲ ಅಂತ ಬಲವಂತವಾಗಿ ಕರ್ಕೊಂಡು ಬಂದಾಗ ಅವ್ರು ಇದ್ದಿದ್ದು ಜೋವಿಯಲ್, ಒಂದು ಫ್ರೆಂಡ್ಲಿಗೆ ಯಾರನ್ನೂ ಬೇರೆ ಮಕ್ಕಳು ಇದ್ರ ಥರ ಭೇದ ಭಾವ ಮಾಡ್ತಿಲ್ಲ, ಅವ್ರದೇ ಆದ ಮಕ್ಕಳು ಅನ್ನೋ ಥರ ಪ್ರೀತಿಸ್ತಾ ಇದ್ರು. ಆಮೇಲೆ ಅಮ್ಮ, ಇದು ಸುಂದರ ಕೃಷ್ಣ ಅರಸ್ ಅಂದರೆ ದೊಡ್ಡ ಅಜಾನುಬಾಹು, ಭಾಳ ಎತ್ತರ. ನಿಮ್ಗೆ ನೋಡಿದ್ರೆ ಭಾಳ ಪುಟ್ಟಕ್ಕಿದ್ದೀರಿ. ಯಾರು ಏನು ಅಂತಿರ್ಲಿಲ್ವಾ ಇದೇನು ಜೋಡಿ ಹಿಂಗೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು. ಏನಂತ ಅವ್ರು ಹೇಳಿದ್ರು, ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡೆ. ಅಲ್ಲ, ಫಸ್ಟ್ ಟೈಮ್ ನೀವು ಹಿಂಗೆ ನೋಡುವಾಗ ಇವರನ್ನೇ ಮದುವೆ ಆಗ್ತಿರೋದು ಅನ್ನುವಾಗ, ಇಷ್ಟು ಹೈಟ್ ಇದ್ದಾರೆ ಹಿಂಗೆಲ್ಲ ಅನ್ನುವಾಗ ನಿಮ್ಗೆ ಏನು ಅನಿಸಿಲ್ವಾ? ಫುಲ್ ಬಿದೋಗ್ಬಿಟ್ಟಿದ್ರೆ ಏನು ಅನ್ಸುತ್ತೆ ಅವ್ರು ನೋಡಿ? ಹಾಗೇನೆ ನಮ್ಮ ಮನೇಲಿ ಎಲ್ಲರೂ ದೊಡ್ಡವ್ರು ಇಷ್ಟಪಟ್ಟರು, ಅದರಿಂದ ಅವಾಗೆಲ್ಲ ದೊಡ್ಡವ್ರು ಇಷ್ಟ ತಾನೆ, ನಮ್ದೇನಿಲ್ಲ. ದೊಡ್ಡವ್ರು ತೋರಿಸ್ಕೊಟ್ರೆ ಇಂಥದ್ದು ಮದುವೆ ಮಾಡ್ಕೋಬೇಕು ಅಂದ್ರೆ ಮಾಡ್ಕೊಂಡು. ಅಂದ್ರೆ ನಿಮ್ಮ ಹತ್ರ ಹೆಂಗಿರ್ತಿದ್ರು? ಅದೇ ಸ್ಟ್ರಿಕ್ಟಾ ಅಥವಾ ತಮಾಷೆ ಗಿಮಾಷೆಗಳಿತ್ತ? ತಮಾಷೆ ತುಂಬಾ ಜಾಸ್ತಿ. ಸಿಕ್ಕಾಪಟ್ಟೆ ಮಾಡೋರು, ತುಂಬಾ ರೇಗ್ಸರು. ಅಡುಗೆ ಮನೇಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಬರೋರು, ಅಲ್ಲಿ ರೇಗ್ಸರು ಎಲ್ಲ ಮಾಡ್ತಾ ಇದ್ರು. ಯಾವುದಕ್ಕೆ ಅವರು ರೇಗ್ತಾ? ಈಗ ಕೆಲವರಿಗೆ ಒಂದೊಂದು ಇದಿರುತ್ತೆ, ಒಂದು ಕ್ಲೀನ್ ಇಲ್ಲದಿದ್ರೆ ಅಥವಾ ನೀಟ್ ಇಲ್ಲದಿದ್ರೆ, ಏನಾದ್ರು ಒಂದು ಇದಿಲ್ಲದ್ರೆ ರೇಗ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಮನೆ ನೀಟಾಗಿರ್ಬೇಕು ಅವ್ರಿಗೆ. ಅಕಸ್ಮಾತ್ ಸ್ವಲ್ಪ ಏನಾದ್ರು ಗಲೀಜ್ ಹರಡಿದ್ರೆ, ನೀನ್ ಬರ್ತಾ ಬರ್ತಾ ಸೋಂಬೇರಿ ಆಗಿದ್ಯಮ್ಮ ಅನ್ನೋರು. ಅಮ್ಮ ಅಂತಾನೆ ಕರಿತಿದ್ರು ನನ್ನ, ಲಚ್ಚಿ ಅಂತ. ಲಚ್ಚಮ್ಮ, ನೀನು ತುಂಬಾ ಸೋಂಬೇರಿ ಆಗ್ಬಿಟ್ಟಿದ್ಯಾ ನೋಡು, ಅಲ್ಲೆಲ್ಲ ಹಿಂಗ್ ಬಿದ್ದಿದೆ, ಎಲ್ಲ ಎತ್ತಿಡುತ್ತಾನೆ ಅನ್ನೋರು. ಇನ್ನೊಂದು ಡೈಲಾಗ್ ಹೊಡೆಯೋರು, ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗ್ತದೆ ಅಂತ. ಅದು ಅವ್ರ ಹೆಂಗೆ ಹೇಳ್ತಿದ್ರು ಅವ್ರ ತರ ನಮ್ಗೆ ಹೇಳಕ್ ಬರಲ್ಲ. ಹೇಳಿ ಹೆಂಗೆ ಹೇಳಿರ್ಬೋದು ಅಂತ ಹೇಳಿ ನಮ್ಗೆ ಗೊತ್ತಾಗ್ಲಿಲ್ಲ. ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗ್ತಾ ಇದೆ ಅಂತ ಹೇಳೋರು ಕೋಪದಲ್ಲಿ. ಚಿಂತಕಂದ್ರೆ ಮುಗಿದೈತಲ್ಲ ಅದರ ನಂತರ ಸ್ವಲ್ಪ ಬಿಟ್ಟು ಹೇಳೋರು, ಸಾರಿ ಅಮ್ಮ ಬೇಜಾರು ಮಾಡ್ಕೋಬೇಡ, ಹಂಗಿತ್ತು. ಅದನ್ನೇ ಹೇಳೋರು. ವೆರಿ ಗುಡ್. ನೋಡಿ ಹೆಂಗಿತ್ತು. ಸುಂದರ ಕೃಷ್ಣ ಅರಸ್ ಅವರ ಪತ್ನಿಯನ್ನ ಲಚ್ಚಿ ಅಂತ ಕರೀತಾ ಇದ್ರು, ಅಮ್ಮ ಅಂತ ಕರೀತಾ ಇದ್ರು. ರಾಯರ ಕುದುರೆ ಬರ್ತಾ ಬರ್ತಾ ಕತ್ತಿ ಆಗ್ತಾ ಇದೆ ಹಿಂಗ ಅಂತ ಇದ್ರಂತೆ. 7 ಸುತ್ತಿನ ಕೋಟೆಯಲ್ಲಿ ಸುಂದರ ಕೃಷ್ಣ ಅರಸ್ ಅವರ ಒಂದು ಅಭಿನಯ, ಖಳನಾಯಕನ. ಎಸ್, ಇದು ಸುಂದರ ಕೃಷ್ಣ ಅರಸ್ ಅವರ ಅಭಿನಯದ ವೈಖರಿ. ಬಹಳಷ್ಟು ವರ್ಷಗಳಿಂದ ಸುಂದರ ಕೃಷ್ಣ ಅರಸ್ ಅವರನ್ನು ನಾವು ಸಿನಿ ಪರದೆಯಲ್ಲಿ ನೋಡ್ತಾ ಇರ್ತೀವಿ. ಆದರೆ 1993ರಲ್ಲಿ ತಮ್ಮ 50ನೇ ವಯಸ್ಸಿನಲ್ಲಿ, ವಯಸ್ಸಲ್ಲದ ವಯಸ್ಸಿನಲ್ಲಿ, ಅಂದರೆ ಸಾಯುವ ವಯಸ್ಸಲ್ಲ ಅದು, ಆ ಸಂದರ್ಭದಲ್ಲಿ ಅವರು ನಮ್ಮಿಂದ ದೂರ ಆಗ್ತಾರೆ. ದೂರ ಆದ ನಂತರ ಏನಾಯಿತು? ಅವಾಗ ಹೇಳ್ತಾ ಇರ್ತಾನೆ, ತಾತ ಕಾಣಿಸ್ಕೊಂತಾರೆ ಅಂದ್ಬಿಟ್ಟು. ತಾತ? ಹೌದಾ? ಯಾರಿಗೆ? ನಿನ್ಗ? ಏನಂತಾರೆ?